Good morning, Bangalore. Here's something that's set to bring the city together for a meaningful cause. On Sunday, 10th May, from 5:30 a.m. onwards, 93.5 Red FM, in association with O9 Solutions, is hosting the walkathon at St. Joseph's Indian Institution grounds. The event is all about fitness with a purpose. Participants can choose to walk 3 kilometers, 5 kilometers, or even 10 kilometers. But this is not just about crossing the finish line. Every registration and every completed walk will help make quality education more accessible for underserved children. 10% of every ticket sold will go towards literacy programs, and O9 Solutions will contribute 500 rupees for every finisher. Together, these contributions will support AI-powered tutors through U and I's programs, helping children improve reading skills through personalized one-on-one learning. Adding to the excitement, Olympic medalist Saina Nehwal will attend the event as chief guest. She says every small step can lead to a bigger goal, and this time, every step you take can help a child move closer to better learning opportunities. Ahead of the walkathon, Red FM will also host a 4-day yoga workshop across Bangalore at Lal Bagh and Cubbon Park on 5th April, 7, 9 and 10. Registrations are now open on Book My Show and India Running. So Bangalore, step forward and give back. ಹಾಗಾಗಿ ನಾವು ಎಲ್ಲೇ ಮಾಡಿದ್ರು ವಾಕಾಥಾನ್ಗೆ ನಮ್ಮ ರೆಡ್ ಎಫ್ ಎಮ್ ಮತ್ತು ಎಲ್ಲ ತುಂಬ ಅದ್ಭುತವಾಗಿ ಮಾಡ್ತೀರ ಅಂತ ಗೊತ್ತಾಯಿತು. ಹಾಗಾಗಿ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಮ್ ಮತ್ತು O9 ವಾಕಥಾನ್ 2026 ಸ್ಟೆಪ್ ಫಾರ್ವರ್ಡ್ ಗಿವ್ ಬ್ಯಾಕ್ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಇದನ್ನೊಂದು ವಾಕಥಾನ್ ಆಗಿ May 10th ನಾವು ಮಾಡ್ತಾಯಿದ್ದೀವಿ. ಸೆಂಟ್ ಜೋಸೆಫ್ಸ್ ಕಾಲೇಜ್ ಕಂಠೀರವ ಸ್ಟೇಡಿಯಂ ಆಪೋಸಿಟ್ ಇರೋ ಗ್ರೌಂಡಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಬೇಸಿಕ್ಲಿ ಹೆಂಗಂದರೆ 3,000 ಮೀಟ್ರು ಅಂದರೆ 3 ಕಿಲೋಮೀಟ್ರು, 5,000 ಮೀಟ್ರು, 5 ಕಿಲೋಮೀಟ್ರು, 10,000 ಮೀಟ್ರು, 10 ಕಿಲೋಮೀಟ್ರು, 3 ಕ್ಯಾಟಗರಿ ಇರುತ್ತೆ. ಅದ್ರ ಜೊತೆ ಒಂದು ತಾಯಿ ಮಗು ಇಲ್ಲ ಅಪ್ಪ ಅಮ್ಮ ಮತ್ತು ಒಂದು ಮಗು, ಅದು ಒಂದು ಕ್ಯಾಟಗರಿ ಆಗಿ ನಾವು ಸೆಪರೇಟಾಗಿ ಮಾಡ್ತಾಯಿದ್ದೀವಿ. ವಾಕಿಂಗ್ ಅಂತ ಎಲ್ಲರೂ ಮಾಡ್ತೀರಿ, ನಿಮ್ಮ ಮನೇಲಿ ಎಷ್ಟೊಂದು ಜನ ವಾಕಿಂಗ್ ಅಂತ ಎವ್ರಿಡೇ ಮಾಡ್ತಾರೆ. ಆದರೆ ಅದನ್ನು ಯಾರು ನಾನು ಇವತ್ತು ಇಷ್ಟು ಕಿಲೋಮೀಟ್ರ್ ವಾಕಿಂಗ್ ಮಾಡಿದೆ, ನಾನು ಇಷ್ಟು ಇದಾಯಿತು ಅಂತ ಯಾರೂ ಅದ್ರ ಬಗ್ಗೆ ಬೋಸ್ಟ್ ಮಾಡಲ್ಲ. ಬಟ್ ಅದನ್ನು ಮಾಡಬೇಕಾಗತ್ತೆ ಸಮ್ಟೈಮ್ಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ವಾಕಿಂಗಿಗೆ ಅದಕ್ಕಾದಂಥ ಒಂದು ಅಸ್ತಿತ್ವ ಅಂತ ಏನಿರುತ್ತೆ ಅದನ್ನು ನಾವು ಕೊಡ್ತಾಯಿದ್ದೀವಿ ವಾಕಥಾನ್ ಮೂಲಕ. ಸೊ ಇದಕ್ಕೆ ನಮ್ಮ ಜೊತೆ ಸೇರಿರೋದು O9 ಮತ್ತು ಅಫ್ಕೋರ್ಸ್ ನಮ್ಮದು ರೆಡ್ FM 93.5 ಜೊತೆ ಸೇರಿ ಇದನ್ನು May 10th ಸೆಂಟ್ ಜೋಸೆಫ್ಸ್ ಗ್ರೌಂಡಲ್ಲಿ ಕಂಠೀರವ ಸ್ಟೇಡಿಯಂ ಆಪೋಸಿಟಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ರಿಜಿಸ್ಟ್ರೇಷನ್ಸ್ ಓಪನ್ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಬೋದು. ಈ ಸಲ ತುಂಬ ಜಾಸ್ತಿ ಜನ ಬಂದು ನಮಗೆ ಇದ್ರ ಜೊತೆ ಸಪೋರ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋಣ ಅಂತ ನಮ್ಮದು ಆಸೆ. ನಾನು O9 ಸೊಲ್ಯೂಷನಲ್ಲಿ O9 ಸೊಲ್ಯೂಷನಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ O9 ಸೊಲ್ಯೂಷನ್ ಅನ್ನೋದು ಒಂದು ಕೋರ್ ವ್ಯಾಲ್ಯೂ ಇರೋದು ಸೋಷಿಯಲ್ ಇಂಪ್ಯಾಕ್ಟ್ ಅಂತ ಹೇಳಿ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಾ ಇರೋದು May 10th ಸೆಂಟ್ ಜೋಸೆಫ್ ಗ್ರೌಂಡಲ್ಲಿ ವಾಕಥಾನ್ ಅಂತ ಹೇಳಿ. ಸೊ ಎಲ್ಲ ಸರ್ ಹೇಳ್ತಾ ಇದ್ರು ಮ್ಯಾರಥಾನ್ ಇದೆ, 25 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್ ನಡೀತಾರೆ, ಓಡ್ತಾರೆ. ಬಟ್ ಅದನ್ನ ಸೆಲೆಬ್ರೇಟ್ ಮಾಡೋರು ಯಾರೂ ಇಲ್ಲ. ಸೊ ಇವತ್ತು May 10th ನಾವು ಎಲ್ಲರೂ ಸೇರಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು 60 years 70 years ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೋರ್ಕೊಳ್ತೀನಿ. ಆಮೇಲೆ ಇದನ್ನು ನಾವು ಕಾಂಪಿಟೇಷನ್ ಆಗಿ ನೋಡ್ತಾ ಇಲ್ಲ, ಇದನ್ನು ನಾವು ಸೆಲೆಬ್ರೇಷನ್ ಆಗಿ ನೋಡ್ತಾ ಇದ್ದೀವಿ. ಏನಕ್ಕೆ ಅಂದರೆ O9 ಸೊಲ್ಯೂಷನ್ಸ್ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ಈ ವಾಕಥಾನಲ್ಲಿ, ರಿಜಿಸ್ಟ್ರೇಷನ್ಸ್ ಮಾಡ್ತೀರಾ, ಪಾರ್ಟಿಸಿಪೇಟ್ ಮಾಡ್ತೀರಾ, ಈಚ್ ರಿಜಿಸ್ಟ್ರೇಷನ್ ಮಾಡೋರಿಗೆ 10% ಆಫ್ ದಿ ರಿಜಿಸ್ಟ್ರೇಷನ್ ನಾವು ಡೊನೇಷನ್ ಮೂಲಕ U&Iಗೆ ಕೊಡ್ತಾ ಇದ್ದೀವಿ. ಪ್ಲಸ್ ಯಾರೆಲ್ಲ ವಾಕ್ ಮಾಡಿ ನೀವು 3K ಕ್ಯಾಟಗರಿ, 5K ಕ್ಯಾಟಗರಿ ಇಲ್ಲಾಂದರೆ 10K ಕ್ಯಾಟಗರಿಯಲ್ಲಿ ವಾಕ್ ಮಾಡಿರ್ಬೋದು, ಅದನ್ನು ಫಿನಿಷ್ ಮಾಡ್ತಿರಲ್ಲ, ಫಿನಿಷ್ ಮಾಡಿ ಮೆಡಲು ಸರ್ಟಿಫಿಕೇಟ್ ತೊಗೊಳ್ಳುವಾಗ O9 ಸೊಲ್ಯೂಷನ್ಸ್ 500 rupees U&Iಗೆ ಡೊನೇಟ್ ಮಾಡುತ್ತೆ. ಇದು ಅಂಡರ್ಸರ್ವ್ಡ್ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ನಾವು ಈ ಕಾಸ್, ಇದು ಹಾರ್ಟ್ಫುಲ್ನೆಸ್ ಕಾಸ್, ನಾವು ಈ ಕಾಸ್ನ ಇಟ್ಕೊಂಡು ವಾಕಥಾನ್ ಮಾಡ್ತಾ ಇರೋದು. So as part of the O9 Red FM walkathon,
we would be giving all facilities to all our walkers. Everybody gets a timed bib. Everybody would be getting their timing, a finisher medal, a curated breakfast from Aubrey, who is our partner. So photographs for every participant. So what we would be doing is we are celebrating walkers without the competition. So that is what we want to do, and we're really looking forward to seeing Bangalore turning up in big numbers at the O9 Red FM Walkathon. Thank you so much. Thank you.